ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ತುಮಕೂರು ಕುಣಿಗಲ್ ಮುಖ್ಯ ರಸ್ತೆಯಲ್ಲಿರುವ ನಾಗವಲ್ಲಿ ಗ್ರಾಮದಲ್ಲಿ ಬೇಕರಿಯೊಂದಕ್ಕೆ ತಡರಾತ್ರಿ ಬೆಂಕಿಗೆ ಬಿದ್ದು ಬೇಕರಿಯಲ್ಲಿದ್ದ ಯಂತ್ರೋಪಕರಣಗಳು ಸೇರಿದಂತೆ ಬೇಕರಿ ತಿಂಡಿ ತಿನಿಸುಗಳು ಸುಟ್ಟು ಕರಕಲು ಆಗಿರುವ ಘಟನೆ ನಡೆದಿದೆ. ತೀವ್ರ ಜನನಿ ಬೀಡು ರಸ್ತೆಯಾದ ನಾಗವಲ್ಲಿಯ ಎಂಜಿ ರಸ್ತೆಯಲ್ಲಿ ಹಾಸನದಿಂದ ಬಂದು ಸುಮಾರು 8 ವರ್ಷಗಳಿಂದ ಶ್ರೀ ಮಾರುತಿ ಬೇಕರಿಯನ್ನು ಅಭಿಷೇಕ್ ಎಂಬುವವರು ನಡೆಸುತ್ತಿದ್ದರು. ತಡರಾತ್ರಿ 1:30 ಸಮಯದಲ್ಲಿ ಬೇಕರಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಇದನ್ನರಿತ ಅಕ್ಕಪಕ್ಕದವರು ಬೆಂಕಿ ನಂದಿಸಲು ಪ್ರಯತ್ನಪಟ್ಟು ಕೊನೆಗೆ ಅಗ್ನಿಶಾಮಕ ದಳದ ವಾಹನಕ್ಕೆ ತಿಳಿಸಿದ್ದಾರೆ. ಸುಮಾರು 12 ಲಕ್ಷದ ಅಧಿಕ ನಷ್ಟವಾಗಿದೆ ಎನ್ನಲಾಗಿದೆ. ಬೇಕರಿಯ ಒಳಗಡೆ ಗ್ಯಾಸ್ ಸಿಲಿಂಡರ್ ಅನ್ನು ಇಲ್ಲಿನ ಸಾರ್ವಜನಿಕರು ಹೊರತೆಗೆದ ಎಸೆದು ಪರಿಣಾಮ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಬಗ್ಗೆ ಹೆಬ್ಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಕಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆಯೋ ಅಥವಾ ಉದ್ದೇಶಪೂರ್ವಕವಾಗಿ ಯಾರಾದರೂ ಬೆಂಕಿ ಇಟ್ಟರೋ ಎಂಬ ಬಗ್ಗೆ ಪೊಲೀಸ್ ತನಿಖೆಯಿಂದ ಹೊರಬರಬೇಕಾಗಿದೆ. ವರದಿ ಎಎನ್ಪಿ ತುಮಕೂರು. ಗಾಳಿ ಎಲ್ಲ ಬಿಸಿಲು ಹಾಕ್ಬಿಟ್ಟು ಕಳಿಸಿದೀವಿ. ನೈಟ್ ಫೈರ್ ಇಂಜಿನ್ ಬಂತಾ? ನೈಟು ಬಂತು ಸರ್, ಒಂದು ಅರ್ಧ ಗಂಟೆ ಲೇಟಾಗಿ ಬಂದು ತುಮಕೂರಿನ ಬರಬೇಕಲ್ಲ, ಒಂದು 2 ಗಂಟೆ ಬಂದು ಬೆಂಕಿ ಹೊತ್ತಿದೆ. ಎಷ್ಟು ಲಕ್ಷದ ಮೆಟೀರಿಯಲ್ ಇದೆ? 9 ಇಂದ 10 ಲಕ್ಷ ರೂಪಾಯಿ ಐಟಮ್ ಎಲ್ಲ ಹೋಗಿದೆ. ಏನು ಇಲ್ಲ ನೋಡಿ ಸರ್, ಎಲ್ಲ ಕರೆಕ್ಟ್ ಆಗ್ಬೋದು. ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಆಗಿದೆಯಾ? ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. 2:30 ಬರ್ತೀವಿ ಅಂತ ಹೇಳಿದ್ದಾರೆ. ಅದು ನಿಖರವಾದ ಇದು ಇಲ್ಲ, ನಿಮಗೆ ತಿಳಿದಿಲ್ಲ ಬೆಂಕಿಗೆ? ಇಲ್ಲ ಸರ್, ಏನು ಅಂತ ಬೆಂಕಿ ಬಿದ್ದಿತ್ತು, ಬೆಂಕಿ ಹೊತ್ತಿದೆ. ಯಾವುದಾದ್ರು ಪ್ರಾಣಾಪಾಯ ಏನಾರ ಇದಾಗಿದೆಯಾ? ಇಲ್ಲ ಯಾವ ಪ್ರಾಣಾಪಾಯ